ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಮದ್ವೆ ಮುಗಿಸಿ ನೈಟ್ ಎಲ್ಲ ಫಂಕ್ಷನ್ ಯಪ್ಪ ಒಂಥರ ಖುಷಿ ಅಂತ ಅನಿಸಿತು. ಬಟ್ ಇವತ್ತಂದ್ರೆ ಫುಲ್ಲು ಸುಸ್ತು, ಫುಲ್ ಟೈರ್ಡ್. ಈಗ ಎದ್ದೀನಿ ನೋಡ್ರಿ. ಹಾಗೆ ಪಿಲ್ಲು ಹೋಗಿ ಹಾಲು ತೊಗೊಂಡು ಬಂದ, ಚಹಾ ಮಾಡೀನಿ. ಸೊ ಯಜಮಾನ್ರು ಚಹಾ ಕುಡಿದ್ರು, ಜಸ್ಟ್ ಈಗಷ್ಟೇ ಹೋದ್ರು. ನಾಷ್ಟದು ಮಾಡಲಿಲ್ಲ, ಅವ್ರಿಗೆ ಒಟ್ಟು ತಗೋದು ಅಂಗಡಿಗೆ ಅಂತೇಳಿ. ಸೊ ತಿಕೊಂಡೆ ಹಾಲು ನಡಿ. ಇವತ್ತೇ ನೋಡ್ರಿ ಎದ್ದು ಗುಟ್ಟನ ಖಾಲಿ ಹೊಟ್ಟಿಲ್ಲ ನಾನು ಚಹಾ ಕುಡಿಯೋದು. ಯಾವಾಗಾರ ಒಬ್ಬೆಮ್ ಕುಡ್ತಿರ್ತೀವಿ ಈ ಥರ ಆದಾಗ. ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ರೀ. ಹಾಲು ಕೂಡ ಕಾಯ್ದಾವು. ಮೊನ್ನೆ ತಿಕ್ಕಿತ್ತಿದ್ದು ಬಾಂಡೆಗಳು ಇವೆಲ್ಲನೂ ಕೂಡ. ತಗೋ ಚಹಾ ಕುಡಿಸ್ನೆ. ಬಿಸ್ಕಿಟರು ತರಿಸ್ಬೇಕು ಅಂದ್ಕೊಂಡಿದ್ದೆ. ಅವ್ರು ಅರ್ಜೆಂಟಿಗೆ ಹಂಗೆ ಬರೀ ಹಾಲೆ ತಂದಪ್ಪ ಇಲ್ಲೇ. ಈಗ ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ. ಹಂಗೆ ತಾಳಿ ಸರ್ಗಳು ಅದಾವ್ರಿ. ನಮ್ಮ ಸಿಸ್ಟರ್ ಒಬ್ರು ಇಲ್ಲೇ ಸೊಲ್ಲಾಪುರದಾಗೆ ಬುಕ್ ಮಾಡಿದ್ದಾರೆ. ಹಂಗಾಗಿ ಅದನ್ನು ಕೂಡ ಈಗ ಒಯ್ಯಬೇಕು. ನಾನು ಕೊಟ್ಟು ಬರ್ತೀನಿ. ಚಹಾ ಕೊಡ್ತೀನಿ ರೀ. ಬರ ಚಹಾ ಕುಡ್ದು ಹೋಗಿ ಕೊಟ್ಟು ಬರ್ತೀನಿ. ಓಕೆ, ಇವತ್ತಿನ ಬ್ಲಾಗ್ ಹೆಂಗಿರ್ತಾ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಈಗ ಹಿಟ್ಟು ನಾದಿ ನೋಡ್ರಿ. ಹಿಟ್ಟು ನಾದಿದ್ಬಿಟ್ಟು ಇಲ್ಲೇ ಸ್ವಲ್ಪ ನೀರ ನೆನೆ ಇಟ್ಟಿನಿ. ನೀರು ಕೂಡ ಓದು ನೋಡ್ರಿ ಫ್ರೆಂಡ್ಸ. ನಿನ್ನ ಟವಲ್ ಒಗ್ಯಾಕೆ ಬಿಟ್ಟೈತಿ ಬಾತ್ರೂಮ್ದಾಗ. ನಿನಗ ಗೊತ್ತಾಗಂಗಿಲ್ಲೇನಾ? ದಿನ ಮತ್ತಿದ ಮುಂಜಾನೆದ್ದು ಎದ್ದಾಗಿಂದ ರಾತ್ರಿ ಮುಕ್ಕೊಂಡ್ತಾನೆ ನಮ್ಮ ಮನೆ ಇದೆ ನೋಡ್ರಿ. ಹುಡುಗರ್ದಾಯ್ತು, ಅವ್ರ ಅಪ್ಪಂದಾಯ್ತು. ಮಾಡೋದು ಬೇರೆ, ಮತ್ತೆ ಸೈಡಿ ನಿಮ್ದು ಎಷ್ಟ್ರ. ಹಿಟ್ಟು ನಾಲ್ಕೇಸಿ ಈಗ ಚಪಾತಿ ಮಾಡಿ ಅದ 2 ಚಪಾತಿ ಉಣ್ತಾರ. ಹಾಲು ಚಪಾತಿ ಮತ್ತು ಬುತ್ತಿ ಕಟ್ಟಿದ್ರೆ ಆಯ್ತು ಅಂತೇಳಿ ಒತ್ತಾಗತ್ತದ ನಾ ಬಡ್ದಾಡತ್ತೀನಿ. ಸ್ವಲ್ಪ ಲೇಟ್ ಆದಾಗ ಮಕ್ಕಳು ಸ್ವಲ್ಪ ಲಘು ಲಘು ಮಾಡ್ಕೋಬೇಕು. ರಿಕ್ಷಾ ಬರ್ತೈತಿ, ಬಿಟ್ಟು ಹೊಕ್ಕಾರ. ಒಂದು ಇಟ್ರಿ ಬ್ಯಾಡ ಅನ್ನಕ್ಕೆಲ್ಲ ಮೊನ್ನೆ ಟವಲ್ ಹಾಕ್ಯಾನ್ರಿ. ನೀನು ಒಗ್ಯಾಣ ಹೋಗ್ದಿಲ್ಲ, ಮೊನ್ನೆ ರಾತ್ರಿ ಹಾಕ್ಯಾನ ಅದನ್ನು. ಇವತ್ತು ನನ್ನ ಟವಲ್ ಅಂತ ಹುಡುಕಾಡತ್ತಾನೆ. ಸ್ನೇಹ ಆಗೈತಿ ಟೈಮ. ಈಕೀಗ ಈಗ 11 ಆಗಕ್ಕೆ ಬಂದೈತಿ. ರಿಕ್ಷಾ ಬರ್ತಾ ತಯಾರಾಗಂದ್ರೆ ಇನ್ನೂ ಅರ್ಧ ತಾಸು ಐತಿ, 1 ತಾಸು ಆಯ್ತು ಅಂತ ತಿಕ್ಕಿ ಹಾರಾಡಕತ್ತಾಳ. ಹೇಳತನ ಲೇಟಾಗಿ ಎದ್ದೀವಿ, ಎದ್ದ ಮ್ಯಾಗಾರ ಲಘು ಲಘು ಮಾಡ್ಕೋಬೇಕು ಅನ್ನೋದಿಲ್ಲ. ಟೈಮ್ ನೋಡ್ಯಾರ ಓಡಾಡ್ಯಾರ ಯಾರೇ. ತಿನ್ನಕ ಬುತ್ತಿಗೆ ನಮ್ಗಿಷ್ಟು ಮಧ್ಯಾಹ್ನಕ್ಕೆ ಒಮ್ಮೆ ಮಾಡಿಬಿಡ್ತೀನಿ ರೀ. ಬಳಿ ತೆಗೆದಿಟ್ಟಿನಿ ರೀ. ವೈನ್ ಆಗಲಾಗಿತ್ತು ಹಿಟ್ಟನ್ನ ಅದಕ್ಕಂತೇಳಿ ತೆಗೆದಿಟ್ಟಿನಿ ರೀ. ಇಲ್ಲೇ ನೀರು ತುಂಬಿಟ್ಕೊಂಡಾನ. ಹಿಟ್ಟು ನಾದಿ ಡಬ್ಬಿನ ಇಲ್ಲೇ ಇಟ್ಟು ಚಾಣೆ ಹಿಡ್ಕೊಂಡು ಇದಕ್ಕೊಂದು ಕವರ್ ಹಳೆಯರೆ ಹಾಕಬೇಕು. ಹಾಳೆಯೋದು ಒಂಥರ ಇದಾಗೈತೆ ರೀ. ಎಣ್ಣೆ ಆಗೈತೆ ಅದು ಪೇಪರ್ ಹಾಳೆ. ಅದಕ್ಕೆ ತೆಗ್ದೀನಿ. ಅರ್ಬಿ ಹಾಕಬೇಕು, ಅದನ್ನು ಒಗರ್ಬೇಕು. ಸ್ವಲ್ಪ ಮಣ್ಣು ಕಟ್ ಮಾಡಿ ಇಟ್ಟೀನಿ ಬಿಟ್ಟು ರೊಟ್ಟಿ ಪುಟ್ಟ್ಯಾಗ. ಸದ್ಯಕ್ಕೆ ಹಂಗೆ ಹಾಕ್ತೀನಿ. ಈಗ ಬ್ಯಾಸಿಗೆ ಬಂತು ನೋಡ್ರಿ. ಹಂಗೆ ಇಟ್ರೆ ಬಿರುಸಾಗ್ಬಿಡ್ತಾವೆ ತುದಿ. ಓಕೆ, ಇದೆಲ್ಲ ಮಾಡ್ತೀನಿ ರೀ. ಆಮೇಲೆ ಸಿಗ್ತೀನಿ. ಈಗ ಹುಡುಗರು ಹೋದ್ರು ನೋಡ್ರಿ. ಯಪ್ಪ ಹುಡುಗರು ಹೋಗುತ್ತಾನೆ ಇಷ್ಟು ಒಂದೊಂದು ಸರಿ ಲೇಟ್ ಆದಾಗ ನನಗೆ ಅಷ್ಟು ಪ್ರೆಷರ್ ಅಂತ ಅನ್ನಿಸ್ತದ ರೀ. ಕೇಳಬೇಡ, ಭಾಳ ಸ್ಲೋ ಆಗಿ ಮಾಡ್ಕೊತ ಹೋಗ್ತಾರೆ ಒಂದೊಂದು ದಿನ. ನಮ್ಮ ಅರ್ಜೆಂಟಿಗೆ ಪಾಪ ಅವಕ್ಕೂ ಇದಾಗ್ತದೆ ಫ್ರೆಂಡ್ಸ. ಬಟ್ ನಮ್ಮದು ಒಂದು ಇದು ಇರ್ತದಲ್ಲ. ಅಂದರೆ ಈಗ ನೋಡ್ರಿ ಎಲ್ಲ ಕರೆಕ್ಟ್ ಎಂಡ್ ಟೈಮಿಗೆ ರಿಕ್ಷಾದವ್ರು ಬಂದರು. ಸಾಕ್ಸ್ ಹಾಕೊಂಡು ಹೋಗ್ತಿದ್ಲು ಸ್ನೇಹ. ಇನ್ನೂ ಹಾಕೊಂಡಿಲ್ರಿ. ಮಮ್ಮಿ ಹೋಲ್ಬಿಡು ರಿಕ್ಷಾದಾಗ ಕುಂತು ಹಾಕೋತೀನಿ ಅಂತೇಳಿ ಹಂಗೆ ಕೈ ಹಿಡ್ಕೊಂಡು ಓಡೋದು ನೋಡ್ರಿ. ಅಷ್ಟು ಬೆನ್ನು ಹತ್ತಿದ್ರು ಕರೆಕ್ಟ್ ಅಲ್ಲಿಗೆ ಹೋಯ್ತು ನೋಡ್ರಿ ಟೈಮ. ಸ್ವಲ್ಪ ಲೂಸ್ ಬಿಟ್ಟಿದ್ನಂದ್ರೆ ರಿಕ್ಷಾದವ್ರು ಬಿಟ್ಟು ಹೋಗಿದ್ರು. ಮತ್ತು ನಮ್ಮ ಯಜಮಾನ್ರಿಗೆ ಫೋನ್ ಹಚ್ಬೇಕು. ಯಪ್ಪ ಅದು ಬೇಡ ಆ ಯಪ್ಪಂದೊಂದು ಬೇರೆನೇ ಚಾಲು ಆಗ್ಬಿಡ್ತೈತಿ. ಅದಕ್ಕಂತೇಳಿ ಯಪ್ಪ ಬ್ಯಾಡ ಕಿರಿಕಿರಿ ಅಂತೇಳಿ ಅವಕ್ಕೆ ಸ್ವಲ್ಪ ಅರ್ಜೆಂಟ್ ಮಾಡಿ ತಯಾರು ಮಾಡಿದ್ದೀನಿ ರೀ. ಒಮ್ಮೆ ಆಮೇಲೆ ಹುಡುಗರು ಇರುತ್ತಾನೆ ಬೆದರಿಸ್ತೀನಿ. ಅವ್ರು ಹೋದ್ಮ್ಯಾಗ ಒಂಥರ ಆಗಕ್ಕೆ ಚಾಲು ಆಗಿಬಿಡ್ತೈತಿ. ಹುಡುಗರ ಮ್ಯಾಗ ಮುಂಜಾನೆದ್ದೆಷ್ಟು ಅರ್ಜೆಂಟ್ ಮಾಡಿ ಇದಾಗುತ್ತಪ್ಪ ಅಂತೇಳಿ. ಬಟ್ ಈ ಥರ ಇರಲೇಬೇಕು ರೀ. ಅವ್ರ ಜವಾಬ್ದಾರಿ ಅನ್ನೋದು ಗೊತ್ತಾಗಬೇಕು. ಲೇಟ್ ಆಗ್ತೈತಿ, ಲಘುಟೊಮ್ಮೆ ಹೇಳ್ಬೇಕು. ಇನ್ನು ಪೇಪರ್ ಸ್ಟಾರ್ಟ್ ಆಗ್ತಾವೆ ಇನ್ನೊಂದು ತಿಂಗಳು ಹೊತ್ನ್ಯಾಗ. ಸ್ವಲ್ಪ ಎಬ್ಬಿಸ್ತೀನಂದ್ರೆ ನಮ್ಗೆ ಯಾರು ಎಬ್ಸರಿ ಯಾರಿದ್ದಿಲ್ಲ ರೀ. ನಮಗೆ ನಾವೇ ಹೇಳ್ತಿದ್ವಿ. ಎದ್ದು ಭಾಂಡೆ ಕಸ ಮುಸ್ರಿ ಅವಾಗೆಲ್ಲ ನಮ್ಮ ಮನ್ಯಾಗ ಆಡುಗಳು ಒಂದು ಬಿಚ್ಚೋದು ಒಂದು 5 ನಿಮಿಷ ಲೇಟ್ ಆತಂದ್ರೆ ಮನ್ಯಾಗ ಹುಚ್ಚು ಹೋಯ್ತಿದ್ವು. ಅವನ್ನೆಲ್ಲ ಸ್ವಚ್ಛ ಮಾಡಿ, ನಿಕ್ಕಿ ಸ್ವಚ್ಛ ಮಾಡಿ, ಮತ್ತು ನೀರೊಲಿಗೆ ಹಚ್ಚಿ ನಮ್ಮವ್ಗೆ ಚಹಾ ಮಾಡಿಕೊಟ್ಟ ಮ್ಯಾಗ ನಮ್ಮವ್ವ ಹೇಳಾಕಿ. ಆಮೇಲೆ ದೇವ್ರ ಪೂಜೆ. ನಮ್ಮ ಹಂಗೆ ಮಕ್ಳು ಮಾಡಲ್ಲ ಬಿಡ್ರಿ. ಒಬ್ರು ಬರಂಗಿಲ್ಲ.
ಆದ್ರೂ ಒಂಚೂರು ಎಷ್ಟಾಗುತ್ತೋ ಅಷ್ಟು ನಾವು ನಡೆದ ಪದ್ಧತಿ ನಮ್ದು ಏನೈತಲ್ಲ ಅದನ್ನು ಕೂಡ ನಮ್ಮಷ್ಟು ನಮ್ಮ ಮಕ್ಕಳು ಮಾಡ್ಲಿಕ್ಕಂದ್ರೂ ಒಂಚೂರಾದರೂ ಕೂಡ ಬೇಕು ಜವಾಬ್ದಾರಿ. ಹಾಗಾಗಿ ಸ್ವಲ್ಪ ಅರ್ಜೆಂಟ್ನಾಗ ಹುಡುಗರು ತಯಾರಾಗಿ ಹೋದ್ರಿ. ಈಗ ಒಂಚೂರು ಅಳಾಳ ಆದಂಗೆ ಅಂತ ಅನಿಸ್ತದ. ಮತ್ತು ಏನು ಮಾಡ್ತೀವಿ, ಬಿಸಿಲಂತೂ ಫುಲ್ ಚುರುಕು ಹಾಕತ್ರಿ ಸದ್ಯಕ್ಕೆ. ನೋಡ್ರಿ ಇಲ್ಲಿ ನಿಂತ್ರ ಮನ್ಯಾಗ ಥಂಡಿ ಬರ್ತಾ, ಇಲ್ಲಿ ನಿಂತ್ರ ಬಿಸಿಲು ಚುರ್ರ ಮತ್ತು ಸ್ನೇಹ ಪೂಜೆನೂ ಮಾಡಲ್ಲ ನೋಡ್ರಿ, ಶುಕ್ರವಾರ ಇವತ್ತು. ತುಳಸಿ ಗಿಡಕ್ಕೂ ಇಲ್ಲಿ ಉದ್ದಿನ ಕಡೆ ಹೆಚ್ಚಾಡ್ರಿ. ನಡ್ಬಾರ್ಕ ಇಲ್ಲಿ ನೋಡ್ರಿ, ಗಿಡಕ್ಕೆ ಹಚ್ಚಿದ್ರೆ ಅಂದರೆ ಹಿಂಗೆ ಕುಂಡದಾಗಿಟ್ರೆ ಅದು ಉದ್ದಿನ ಕಡ್ಡಿದು ಕೆಮಿಕಲ್ ಅದೇ ಇರುತ್ತೆ, ಗಿಡ ಹಾಳಾಗುತ್ತಂದು. ಇಲ್ಲಿ ನೋಡ್ರಿ ಸೈಡಿಗೆ ಈ ಥರದ್ದು ಬಿಸ್ಕಿಟ್ ತಂದಿದ್ವಲ್ಲ ಮೊನ್ನೆ, ಅದ್ರೊಳಗೆ ಪಿಲ್ಲೆ ಎಕ್ಸ್ಟ್ರಾ ಪಾಟ್ನಾಗ ಮಣ್ಣು ತೆಗೆದು ಅದಕ್ಕೊಂಚೂರು ನೀರು ಹಾಕಿ ಹಂಗೆ ಕಡ್ಡಿ ಚುಚ್ಚಂಗೆ ಮಾಡಿ ಇಟ್ಟಾನ್ರಿ ನಮ್ಮ ಪಿಲ್ಲು. ಸ್ನೇಹ ಈಗ ಅದಕ್ಕನ್ನೇ ಕಡ್ಡಿ ಚುಚ್ಚಾಳ ನೋಡ್ರಿ. ತುಳಸಿ ಗಿಡ ಪರವಾಗಿಲ್ರಿ, ಬಿಸಿಲಿಗೆ ಇಟ್ರೇ ಚೆನ್ನಾಗಿ ಬರುತ್ತೆ ನೋಡ್ರಿ ಫ್ರೆಂಡ್ಸ. ಇಲ್ಲಿಕಿನ್ನ ಅಲ್ಲಿನೂ ಕೂಡ ಬಿಸಿಲು ಬರುತ್ತೆ ರೀ, ಬಟ್ ಇಲ್ಲಿಗೆ ಎಷ್ಟು ಬರೋಕೆ ಐತೆ ನೋಡ್ರಿ. ಇಲ್ಲಿ ಇಟ್ಟ ಮ್ಯಾಗ ಸ್ವಲ್ಪ ನೀಟಾಗಿ ಬರಕತ್ತದ ನೋಡ್ರಿ. ಹೆಂಗೈತಿ ಬಿಸಿಲು, ಹೆಂಗೆಲ್ಲ ಜೀವಕಳ ತುಂಬುತ್ತೆ ನೋಡ್ರಿ. ಇಲ್ಲಿ ಬೆಳಗ್ಗೆ 12 ಗಂಟೆ ತನಕ ಬಿಸಿಲು ಇರ್ತದೆ, ಎಳೆ ಬಿಸಿಲು ಚುರುಕು ಬಿಸಿಲು ಎರಡೂ. ಹಾಗಾಗಿ ಇಲ್ಲಿ ಪರವಾಗಿಲ್ಲ, ಓಕೆ ಬರಕತ್ತದ್ರಿ. ಬೀಜನೂ ಹಾಕಿನಿ ಮನೆ, ನೋಡ್ಬೇಕು ಬರ್ತಾವ ಇಲ್ಲ. ಈ ಪಾಟ್ನಾಗೂ ಬೀಜ ಹಾಕಿನಿ. ಇದೊಂದು ಗಾದಿ ರೀ, ಇನ್ನೊಂದು ಅಲ್ಲಿ ಬೆಡ್ರೂಮ್ದಾಗ ಇನ್ನೊಂದು ಎಕ್ಸ್ಟ್ರಾ ಐತಿ. ಅವೆರಡು ಒಂದಿನ ಬಿಸ್ಲಾಗ ಹಾಕ್ಬೇಕ್ರಿ ಮ್ಯಾಗ. ಇದ್ರಾಗೂ ಮಧ್ಯಾಹ್ನದ ಟೈಮ್ದಾಗ ಮುಕ್ಕೊಂಡಾಗ ಹುಚ್ಚೆ ಅದನ್ನು ಪಿಲ್ಯ, ಅದ್ರಾಗೂ ಭಾಳ ದಿನ ಆಯಿತು ಕಟ್ಟಿಟ್ಟಿವಿ, ಅದು ಸ್ಮೆಲ್ ಬರ್ತೀವಿ ಯೂಸ್ ಮಾಡೋಕ್ಕೆ ಹೋದ್ರೆ. ಎರಡೂ ಒಂದಿನ ಬಿಸ್ಲಾಗ ಹಾಕಿ ಜಾಡಿಸಿ ಆಮೇಲೆ ಹೊಸ ಬೆಡ್ಶೀಟ್ ಹಾಕ್ಬೇಕ್ರಿ. ಅದಕ್ಕಂತೆ ಬಿಟ್ಟಿನಿ, ಒಗೆದು ಇಟ್ಟಿನಿ ಬೆಡ್ಶೀಟು. ಹಿಂಗೆ ಇವತ್ತು ನಾಳೆ ಅನ್ಕೋತದ ಎಷ್ಟು ದಿನ ಮುಂದಕ್ಕೆ ಹೊಂಟು ಬಿಟ್ಟೈತಿ. ಅದು ಎತ್ತಿ ಇಡ್ಬೇಕಂದ್ರೆ ನನಗೆ ಆಗಲ್ಲ, ಒಜ್ಜಿ ಐತಿ, ಹೊಟ್ಟೆ ಬ್ಯಾನ್ ಆಗುತ್ತೆ. ಯಜಮಾನ್ರಿಗೆ ಹೇಳ್ಬೇಕು ಈ ಸೋಮವಾರ ಮಾಡ್ಬೇಕು ಅದನ್ನು ಕೆಲಸ. ಪೂಜೆ ಮಾಡಾಳ ನೋಡ್ರಿ ಸ್ನೇಹ. ನನಗೂ ಹಸಿವಾಗೈತಿ. ಈಗ ಯಜಮಾನ್ರಿ ಅಂದ್ರೆ ನಾಷ್ಟ ಮಾಡ್ತಾರೆ ರೀ ಹೊರಗೆ, ಅವರು ಅವ್ರದ್ದೇನು ಇದು ಇಲ್ಲ. ಮನೆ ನಾಷ್ಟ ಮಾಡೋದ್ರು, ಯಾರೋ ದೋಸ್ತರು ಬಂದರು, ಯಾರೋ ಬೆಟ್ಟೆ ಆದರು, ಹಂಗೆ ಹಿಂಗೆ ಅಂತೇಳಿ ನಾಷ್ಟ ಮಾಡಿಸ್ತಿರ್ತಾರೆ, ಏನಾರ ತಿಂತಿರ್ತಾರೆ. ಅಂಗಡಿಯಾಗಾರ ಒಮ್ಮೊಮ್ಮೆ ಮಾಲಕರು ಏನಾರ ತರಿಸ್ತಿರ್ತಾರೆ. ನಾವು ಒಮ್ಮೆ ಮನ್ಯಾಗ ಡೈರೆಕ್ಟ್ ಅಡುಗೆ ಮಾಡಿದ್ವಿ ಅಂದ್ರೆ ಲೇಟ್ ಅದು ಇದು ಮಾಡೋಕ್ಕೆ ಚಾಲು ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಾನು ಚಪಾತಿ, ಅಕ್ಷಿ ಹಿಂಡಿ, ಎಣ್ಣೆ, ಒಂದು ಸ್ವಲ್ಪ ಹುಂಚಿಕೆ ಹಿಂಡಿ, ಹಾಲು ಚಪಾತಿ ಹಚ್ಕೊಂಡು ಊಟ ಮಾಡಿದ್ರಿ. ಅವರು ಮೊಸರು ತರಿಸ್ಬೇಕಂತ ಅಂದ್ಕೊಂಡೆ, ಬ್ಯಾಡ ಬಿಡ ನಂಗಾಯ್ತು. ಇದನ್ನ ಹುಂಚಿಕಾಯಿ ಹಿಂಡಿ ಮತ್ತು ಒಂದು ಚಪಾತಿ, ಇದು ಅಕ್ಷಿ ಹಿಂಡಿ, ಒಂದು ಚಪಾತಿ ರೋಲ್ ಮಾಡಿ ಕೊಟ್ಟಿನಿ ರೀ. ಯಾವಾಗಾರ ತಿನ್ಬೇಕ್ರಿ ಈ ಥರದ್ದೆಲ್ಲ. ನಮ್ಮದು ಪಕ್ಕ ಜವಾರಿದು ರೂಢ ಇರ್ಬೇಕು ಮಕ್ಕಳಿಗೆ. ಈಗೆಲ್ಲ ಸಾಸ ಕೆಚಪ್ಪ ಅವು ಇವು ಭಾಳ ಯೂಸ್ ಮಾಡಕತ್ತಾರ. ನಾವೆಲ್ಲ ಸಣ್ಣವ್ರಿದ್ದಾಗ ಅವನ್ನೇನು ಯೂಸ್ ಮಾಡ್ತಿದ್ದಿಲ್ಲ ರೀ. ಬಿಸಿ ರೊಟ್ಟಿ ಮಾಡಿದ್ರೆ ನಮ್ಮವ್ವ ಮುಟ್ಗಿ ಮಾಡ್ಕೊಡೋಕೆ, ಇಲ್ಲಿಕಂದ್ರೆ ಹಿಂಗದೆ ಹುಂಚಿಕಾಯಿ ಹಿಂಡಿ, ಒಂದು ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಹಚ್ಚಿ ಒರೆಸ್ಕೊಟ್ಬಿಟ್ಲು. ಬೆಣ್ಣೆ ತುಪ್ಪ ಎಣ್ಣೆ ಏನು ಇದ್ದದ್ದು ಅದು ಅದೇ ಎಷ್ಟು ರುಚಿ ಬರೋದು. ಅದನ್ನ ತಿಂದು ನಾವು ಪರವಾಗಿಲ್ಲ ಓಕೆ ಅದೀವಿ. ಈಗ ಬುಟ್ಟಿ ಮ್ಯಾಗ ಮುಚ್ಚಿಡ್ತೀನಿ ರೀ. 7-8 ಚಪಾತಿ ಅದಾವೆ, ನಾ ಒಂದು 2 ತಿಂತೀನಿ. ಮಧ್ಯಾಹ್ನಕ್ಕೆ ಮತ್ತೆ ಏನಾರ ಬೇರೆ ಮಾಡಬೇಕು. ಇವು ತಂಗುಳು ಚಪಾತಿ ಬುಟ್ಟೆಗಿದ್ದು ರೀ, ಇಲ್ಲಿ ಸೈಡಿಗೆ ಇಟ್ಟೀನಿ. ಚಪಾತಿ 3 ಮಾಡಬೇಕು. ಅಷ್ಟ್ರ ಪೂರ್ತಿ ಅಷ್ಟ ಮಾಡಿದ್ನಿ ಅಂದ್ರೆ ನಮ್ದೇನು ಹೊಲ ಮನೆ ಇಲ್ರಿ. ಮನಾರು ಬರ್ತಾ ಒಂದು ಸ್ವಲ್ಪ ಹಾಳಾದರೂ ದನಕ್ಕೆ ಹಾಕ್ತೀವಿ ಅನ್ನಂಗೆ ನಾವು ಕೊಂಡ ತರಬೇಕು. ಬಟ್ ನನಗೊಂದು ಕಮ್ಮಿ ಆದರೂ ನಾನು ತಿಂತೀನಿ ರೀ ಫ್ರೆಂಡ್ಸ್. ಬಟ್ ಗಂಡ ಮಕ್ಳಿಗೆ ಸಾರ್ಲಾದ್ರೂ ಸಾಕನ್ನಂಗೆ ಅನಿಸ್ತಿರ್ತೈತಿ. ಎಷ್ಟು ಬೇಕು ಅಷ್ಟು ಅತಿ ಅದ್ರೊಳಗೆ ಮಾಡಿದ್ನಿ ಅಂದ್ರೆ ಉಳಿಯಲ್ಲ. ನಮ್ಮ ಮನ್ಯಾಗ ಹೆಂಗೆ ರೀ, ಒಂದು ನನಗರ ಮಕ್ಳಿಗರ ಕಡಿಮೆ ಬಿದ್ರೂ ಒಂದು ಏನರ ಮನ್ಯಾಗ ಎಕ್ಸ್ಟ್ರಾ ಬೇರೆ ಏನರ ಇರ್ತೈತಿ, ಅದನ್ನ ತಿಂದು ಕವರ್ ಮಾಡ್ತೀವಿ ಅಂದ್ರೆ ಮನ್ಯಾಗ ಕಿರಿಕಿರಿ ಆಗ್ಬಿಡ್ತೈತಿ. ಅವು ಚೆಲ್ಲಲಕ್ಕ ಬುಟ್ಟಿ ತುಂಬ ಮಾಡಂತಾರೆ, ಜಿದ್ದಿ ಬಿದ್ದಂಗೆ ಹಾಗಾಗಿ ಚಪಾತಿ ಉಳ್ದಾವ ನೋಡ್ರಿ. ಒಂದು 7-8 ಚಪಾತಿ ಮ್ಯಾಗ ಉಳ್ದಾವು. ಏನಾಗಲ್ಲ, ಮುರಿ ಮಾಡ್ತೀವಿ. ಬಟ್ ಬಿಸಿ ತಿನ್ನೋದು ಹೆಂಗೆ, ತಂಗುಳದು ಇಟ್ಟು ತಿನ್ನೋದು ಹೆಂಗೆ. ಬರೀ ಎಣ್ಣೆ ಭಾಳ ಬಿತ್ತು ಇಡದಾಗ ಮಾತಾಡ್ಕೊತ ಇದಿಷ್ಟು ತಿಂದು ಮತ್ತು ಮುಂದಿನ ಕೆಲಸ ನೋಡೋಣ. ಬ್ಯಾಸ್ರ ಬಿಟ್ಟೈತೆ ರೀ ಸದ್ಯಕ್ಕೆ. ಒಂದು ಆರ್ಡ್ರ್ ಐತಿ, ಹೋಗಿ ಹಾಕಿ ಬರಬೇಕು. ಪ್ಯಾಕ್ ಅಂತೂ ಮಾಡೀನಿ, ಹೋಗಬೇಕಲ್ರಿ ಕೆಲಸ ಇದು. ಇನ್ನೊಂದು 3 ಸೀರೆಗಳು ಅಂದರೆ ಸ್ಟೇಟಸ್ ಹಾಕಿದ್ದೆ ನೋಡ್ರಿ, ಅದು ನೋಡಿ 2 ಸೀರೆ ಆರ್ಡ್ರ್ ಆಗ್ಯಾವು. ಇನ್ನೊಂದು ಸೀರೆ ಎಷ್ಟೋ ತರ್ಸೀನಿ. ಅವು ಯಾವುದವ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಪರ್ಸ್ ತೊಗೊತೀನಿ. ನಾ ಒಂದು ಕಡೆ ಇಟ್ಟಿರ್ತೀನಿ, ನನ್ನ ಮಕ್ಳು ಒಂದು ಕಡೆ ಇಟ್ಟಿರ್ತಾರೆ. ಅದಕ್ಕೆ ಸಿಟ್ಟು ಬರುತ್ತೆ ನೋಡ್ರಿ. ನಾ ಎಲ್ಲಿ ಇಟ್ಟಿರ್ತೀನಿ ಅಲ್ಲೇ ಇಟ್ಟರೆ ನನಗೆ ಚಲೋ. ಹಿಂಗೆ ಅರ್ಜೆಂಟ್ ಇದ್ದಾಗ ಮೊದಲ ನನ್ನ ತೆಗ್ದು ಗಡ್ಬಡ ಐತಿ.
ಪಟ್ಟ ತೊಗೋಬೇಕಂದ್ರೆ ನನ್ನ ಮಗಳು ಸುಮ್ಮ ಕುಂಡ್ರಲ್ರಿ, ಇಲ್ಲಿದ ಅಲ್ಲಿ ಇಲ್ಲೇ ಮಾಡ್ತಿರ್ತಾ. ಸ್ನೇಹಪಿಲ್ಲ ಸಣ್ಣವ್ರಿದ್ದಾಗ ನಾ ಎಲ್ಲಿಟ್ಟಿರ್ತೀನಿ ಸಾಮಾನು ಅಲ್ಲೇ ಇರ್ತಿದ್ದು. ಈಗ ಸ್ವಚ್ಛ ಮಾಡ್ತೀನಿ ಅಂತೇಳಿ ನನ್ನ ಮಗಳು ಅಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಸಾಮಾನು ಇಲ್ಲಿ ಇಟ್ಟಿರ್ಬೋದು ಅಂತೇಳಿ. ಪರಿ ಮಾಡ್ತಾರೆ ಮಕ್ಕಳು. ಗಾಳಿನೂ ಐತ್ರಿ, ಮನ್ಯಾಗ ಥಂಡಿನೂ ಬಿಡುತ್ತೆ, ಬಿಸಿಲು ಐತಿ. ಈಗ ಹೋಗಿ ಹಾಕಿ ಬರ್ತೀನಿ. ಪಾರ್ಸೆಲ ಹಾಕೀನಿ, ಫುಲ್ ರಶ್ ಇತ್ತು ಫ್ರೆಂಡ್ಸ. ಅಲ್ಲೊಂದು ಇನ್ಸಿಡೆಂಟ್ ನಡೀತು, ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಹುಷಾರಿರ್ಬೇಕ್ರಿ. ನಾವು ಹೆಣ್ಮಕ್ಳು ಏನೋ ಒಂದು ಕೆಲಸ ಮಾಡ್ತಿರ್ತೀವಿ ಅಂತಂದ್ರೆ ಎಷ್ಟು ಚಾಪ್ಟರ್ತನ ಮಾಡಿ ಹುಷಾರು ಮಾಡಿದ್ರು ಅಷ್ಟೇ. ಅದು ಒಂದು ಅನುಭವ ಭಾಳ ವಿಷಯಕ್ಕೆ ಕನೆಕ್ಟ್ ಆಗ್ತಿರ್ತದೆ. ಸೊ ಇವಾಗ ನಾನು ಇಲ್ಲಿ ಇನ್ನೊಂದು ಐಟಮ್ ತೊಗೊಳೋದೈತಿ, ಅದನ್ನು ತೊಗೊಂಡು ಮನೆಗೆ ಹೋಗ್ತೀನಿ. ಅಲ್ಲಿ ವಿಡಿಯೋ ಏನೋ ಅಲೋಡ್ ಇರೋಲ್ಲ, ಕೊಲ್ಲಾಪುರ ಸಹಜ. ತೊಗೊಂಡು ನೋಡೋಣ ಅಂತ ಮನೆಗೆ ಹೋಗೋದು. ಮನೆಗೆ ಬಂದೀನಿ ರೀ. ಮಕ್ಕಳಿಗೆ ಬೆಳಗ್ಗೆ ಚಪಾತಿ ಹಾಲು ಊಟ ಮಾಡಿದರು. ಹಾಗೆ ಚಪಾತಿ ರೋಲ ಹಾಕ್ಕೊಟ್ಟೀನಿ, ಬುತ್ತಿ ಕಟ್ಕೊಂಡು ಹೋಗ್ಯಾರ. ಅನ್ನಕ್ಕೆ ಇಟ್ಟಿದ್ದೀನಿ ರೀ. ನೋಡಿರಿ, ಗ್ಯಾಸ್ ಬಟನ್ ಹಾಗೆ ಆನ್ ಐತಿ. ಗ್ಯಾಸ್ ಖಾಲಿ ಆಯಿತು, ನನಗೂ ಆಫ್ ಮಾಡೋದೇ ಗೊತ್ತಾಗಿಲ್ಲ. ಗ್ಯಾಸ್ ಹೋಗೈತಿ ಇದ್ರೊಳಗೆ. ಅನ್ನಕ್ಕೆ ಇಟ್ಟಿನಿ ಅಕ್ಕಿ ತೊಳೆದು. ಬೇರೆ ಏನಾದರೂ ಯಜಮಾನ್ರಿಗೆ ನನಗೆ ಪಲ್ಯ ಮಾಡ್ಕೋಬೇಕಂತ ವಿಚಾರ ಮಾಡೋಷ್ಟೊತ್ತಿಗೆ ಗ್ಯಾಸ್ ಹೋಯ್ತು. ನನಗೆ ಅಲ್ಲಿಂದ ಎತ್ಕೊಂಬರೋದಾಗಲ್ಲ ರೀ ಗ್ಯಾಸ್. ನಾನು ಅದು ಗ್ಯಾಸಿನ ತಳಗ ಅದು ಹಿಂಗತ್ತೆ ಸ್ಟ್ಯಾಂಡ್ ಇರುತ್ತೆ ನೋಡಿರಿ, ಅದನ್ನು ತಂದು ಕೊಡ್ರಿ ಎಷ್ಟು ಸರಿ ಹೇಳಿ ಯಜಮಾನ್ರಿ. ಅಂದ್ರೆ ಅದ್ರ ಮ್ಯಾಗ ಇಟ್ಟರೆ ನನಗೆ ಅಲ್ಲಿಂದ ಎಳ್ಕೊಂಡು ಬಂದು ಹಚ್ಚಕ್ಕೆ ಈಸಿ ಆಗುತ್ತೆ. ಮತ್ತು ಕೆಳಗಡೆನೂ ಕಲಿ ಬೀಳಂಗಿಲ್ಲ. ಇಲ್ಲ ಸಾಕಾಗಿತ್ತು. ನಾನೇ ಒಂದು ಡಿಮಾರ್ಟ್ಗೆ ಹೋದಾಗ ಮತ್ತೊಂದು ಸರಿ ಹೋದಾಗ ತಂದು ಇಟ್ರಾಯ್ತು. ಸೊ ಎತ್ಕೊಂಬರೋದು ಅಲ್ಲಲ್ಕ ಹಂಗೆ ಕೂತು ಫೋನ್ ಹಚ್ಚಿದೆ ಯಜಮಾನ್ರಿಗೆ. ಅವ್ರು ಹೊಲಕ್ಕೆ ಹೋಗ್ಯಾರಂತ. ನಾನು ಬಂದೀನಿ ರೀ. ಮತ್ತು ಯಜಮಾನ್ರಿಗೆ ಈ ಥರ ಬಜ್ಜಿ ಭಾಳ ಇಷ್ಟ ಆಗ್ತಾವೆ. ಅದಕ್ಕೆ ಬರೀ ಚಪಾತಿ ಅಷ್ಟೇ ಅದಾವೆ ರೀ ಸದ್ಯಕ್ಕೆ ಮಾಡಿದ್ದು, ಬೆಳಗ್ಗೆ ಮಾಡಿದ್ದು. ಇವು ಬೆಳಗ್ಗೆ ಮಾಡಿದ್ದು ಬಿಸಿ ಚಪಾತಿ. ಇಷ್ಟು ಚಪಾತಿ ಮಾಡೀನಿ ಬೆಳಗ್ಗೆ. ಬಜ್ಜಿ ತೊಗೊಂಡು ಬಂದೆ. ಬಜ್ಜಿ ಚಪಾತಿ ಉಂಡ್ರಾಯ್ತು ಅಂತೇಳಿ ಮೊಸರು ತೊಗೊಂಬರ್ಬೇಕಂದೆ. ಅಕ್ಸಿ ಚಟ್ನಿ ಮೊಸರು ಇಲ್ಲ ಮಸಾಲೆ ಖಾರ ಹಾಕೊಂಡು ಉಂಡ್ರಾಯ್ತಂತೇಳಿ ಬರ್ರ ದಮ್ ಹತ್ರಿ. ನೀರಡಿಕಾಗಿ ಇದಾಗಿತ್ತು, ಹಂಗಾಗಿ ಹಿಂಗೆ ಬಂದೆ. ಸೊ ಮಸ್ತದ ಬಜ್ಜಿ, ಬಿಸಿ ಬಿಸಿ ಬಜ್ಜಿ. ಅಯ್ಯೋ ಕತ್ತೆ, ಒಂದು ಕಡೆ ಮೊಬೈಲು, ಒಂದು ಕಡೆ ತೋರಿಸೋದು. ಹಿಂಗೆ ಇದು ಕಡೆಗೆ ಅಂತ ತೆಗೇನೆ ಹಿಂಗೆ ಹಾಕ್ಕೊಟ್ರ. ಇದನ್ನು ತಿಂತೀನಿ ಮೊದಲು ನಾನು. ನೀರೇ ಇಲ್ಲ ರೀ, ಕಿವಿಯಲ್ಲಿ ಹಾಕ್ಕೋಬೇಕಂದೆ. ಅಷ್ಟು ಪೇಷನ್ಸ್ ಇರಲಿಲ್ಲ. ಇಷ್ಟು ದಮ್ ಮತ್ತತ್ತು ಈಗ ತೇಗ್ ಬಂದಂಗೆ ಆಗುತ್ತೆ ರೀ. $4 ಬಂದು ಅಂದ್ರೆ ನಾ ಏನು ಮನೆಗೆ ಇಂಪಾರ್ಟೆಂಟ್ ನನಗೆ ಈ ಸದ್ಯಕ್ಕೆ ತರಲೇಬೇಕು ಅನ್ನೋ ವಸ್ತುಗಳಿದ್ರೆ ಯಜಮಾನ್ರಿಗೆ ಜಾಸ್ತಿ ಹಾದಿ ನೋಡೋಕೆ ಹೋಗಲ್ಲ. ತೊಗೊಂಬರ್ರಿ ಅಂತ ಹೇಳಿ ಸಾಕಾಗ್ಬಿಡುತ್ತೆ ನನಗಂತ. ಉಳ್ಳಾಗಡ್ಡಿ ಕೆಟ್ಟಕ್ಕೆ ಹಾಕದವ್ರಿ ಇಪ್ಪ. ₹60 ಅಂತ, ₹30 ಪ್ಲೇಟ್. 2 ಪ್ಲೇಟ್ ತೊಗೊಂಡು ಬಂದಿ ನಾನು. ಯಜಮಾನ್ರಿಗೆ ಒಂದು ಪ್ಲೇಟ್ ಇಡ್ತೀನಿ ರೀ, ನಾವು ಪ್ಲೇಟ್. ನನಗೆ ಅನ್ನ ತಿನ್ನ ಬೇಡ, ಈಗ ಇದನ್ನು ತಿಂತೀನಿ. ಬಿಸಿ ಬಿಸಿ ತಿಂತೀನಿ. ಉಳ್ಳಾಗಡ್ಡಿ ಹೊಳ್ಕೊಂಡಿನಿ, ಆಮೇಲೆ ಸಿಗ್ತೀನಿ. ನೋಡ್ತಿದ್ದಂಗೆ ಸಂಜೆನ ಆಗ್ಬಿಡ್ತದೆ ನೋಡ್ರಿ. ಸದ್ಯಕ್ಕೆ ಮಕ್ಕಳು ಬಂದಾರ. ಚೂರು ಪುಳಿಯೋಗರೆ ಹಚ್ಚೀನಿ. 3 ಜನಕ್ಕೂ ಒಂದು ಸ್ವಲ್ಪ ಲೈಟಾಗಿ ತಿಂದ್ರಾಯ್ತು ಅಂತೇಳಿ ಒಂದು ಉಳ್ಳಾಗಡ್ಡಿ ಹೋಳು ಹಾಕೀನಿ ರೀ. ಅದು ಸ್ವಲ್ಪ ಈಡಾಗುತ್ತೆ ಅಂತೇಳಿ. ನನಗೊಬ್ಬೇಕಿಗೆ ಚಹಾ ಇಟ್ಕೊಂಡಿನಿ ರೀ. ಮಧ್ಯಾಹ್ನ ಯಜಮಾನ್ರು ಬಂದು ಗ್ಯಾಸ್ ಹಚ್ಕೊಟ್ರು. ಗ್ಯಾಸ್ ಹೋಗಿತ್ತು. ಅವ್ರು ಬಂದು ಗ್ಯಾಸ್ ಹಚ್ಚಿದ್ರು. ಬಜ್ಜಿ ಚಪಾತಿ ಮೊಸರು ಚಟ್ನಿ ತಿಂದು ಮ್ಯಾಗಿಷ್ಟು ಅನ್ನ ಉಂಡು ಹೋದರು ಅವರು.
ಗ್ಯಾಸ್ ಹಚ್ಚಿದಾದ್ಮ್ಯಾಗ ನಾನು ಒಂಚೂರು ಮುಕ್ಕೊಂಬಿಟ್ಟೆ. ಸಂಜೆ ಮಾಡಿ ಮತ್ತೆ ನೀರು ಬಂದಿದ್ವು, ಅದಕ್ಕೆ ಅಂತೇಳಿ ಇದ್ದಷ್ಟು ಬಾಂಡೆ ತಿಕ್ಕಿದ್ನ್ಯಾ. ಮುಂಜಾನೆ ಬಾಂಡೆ ಒಂದು 4 ಉಳ್ದು ಡಬ್ಬಾಕ್ಲಿಲ್ಲ, ಮತ್ತು ನೀರು ಹೊಕ್ಕೋ ಅದನ್ನೆಲ್ಲ ಮಾಡ್ಕೊತ ಕುಂದ್ರದಾಗ ಅಂತೇಳಿ ಬಡಬಡ ತಿಕ್ಕಿದ್ನ್ಯಾ. ಅಂದ್ರೂ ಮಕ್ಕಳು ಸಾಲಿಂತ ಬಂದ್ರಿ. ಇನ್ನು ಈಗ ಅನ್ನದ್ದು ಸ್ವಲ್ಪ ಇದು ಮಾಡಿ ಇಟ್ಟೆ ಇಲ್ಲಿ. ಇನ್ನು ಅವೆರಡು ಉಳ್ದು ನೋಡಿರಿ. ಅವನ್ನ ಎಣ್ಣೆ ಬಿದ್ದು ಅವು, ಅದಕ್ಕಂತೇಳಿ ಜಾಸ್ತಿ ಎಣ್ಣೆ ಹಾಕೈತಿ. ತುಪ್ಪ ಇದ್ರಿ, ತುಪ್ಪಿದ್ದು ಆಕಳು ತುಪ್ಪ. ಪ್ರತಿ ಸೋಮವಾರಕ್ಕೊಮ್ಮೆ ಮಲ್ಯಂಗುಡಿಯಾಗ ಮತ್ತು ಇಲ್ಲಿ ಗುರುವಾರಕ್ಕೊಮ್ಮೆ ರಾಘವೇಂದ್ರ ಸ್ವಾಮಿ ತುಪ್ಪ ದೀಪ ಹಚ್ತೀನಲ್ಲ, ಅದು ಖಾಲಿ ಆಗೈತೆ ಅಂತೇಳಿ ತಿಕ್ಕಾಕಿಟ್ಟೀನಿ. ಫಸ್ಟ್ಗೆ ತಿಕ್ಕಿರೆಲ್ಲ ಆಯ್ಲಿ ಆಗುತ್ತಾ, ಲಾಸ್ಟ್ಗೆ ತಿಕ್ಕಿದ್ರತಂತಿಟ್ಟೆ ನೀರು ಹೋಗ್ಬಿಟ್ಟು ಹಂಗಾಗಿ ಬಿಟ್ಬಿಟ್ಟೆ. ಸ್ವಲ್ಪ ಕೈ ತಕ್ಕೊಳಕ ಮಾಡೋಕೆ ಇಲ್ಲಿ ಈ ಥರ ಇಟ್ಕೊಂಡಿರ್ತೀನಿ ರೀ. ಹಿಂಗೆ ತಣ್ಣಕ್ಕೆ ರುಚಿ ಮಾಡಿ ಏನಾದರೂ ಒಗ್ಗರಣೆ ಹಾಕಿ ಕೈ ಸ್ವಲ್ಪ ಇದಾಗುತ್ತಲ್ಲ, ಸಿಕ್ಕಿರ ನೀರು ಇರೋಂಗಿಲ್ಲ, ಇಲ್ಲಿ ಸೈಡಿಗೆ ಇಷ್ಟೇ ಇಟ್ಕೊತೀನಿ. ಇದು ಅಂದರೂ ಕುಂಟಾಡ್ತೈತೆ ರೀ, ಸ್ವಲ್ಪ ಇದು ಮಾಡ್ಕೊರ್ ಬೀಳುತ್ತಾ ಅದ್ರದೊಳಗೆ ಇಟ್ಟೀನಿ. ಸೈಡಿಗೆ ಇಲ್ಲಿ ಎಷ್ಟರ ಜಾಗಿಲ್ಲ, ಇಷ್ಟೇ ಕಾರ್ನರ್ದೊಳಗೆ ಇಟ್ಟೀನಿ. ಇದೊಂದು ಸ್ವಲ್ಪ ಹಾಲಿನ ಕೆನೆ ಇತ್ತು ಹಾಕ್ಕೊಂಡಿನಿ. ಹಂಗಾನೆ ಇಲ್ಲಿ ಚಾಕಿಟ್ಟಿ ನೋಡ್ರಿ. ಬರೀ ನಾಷ್ಟ ಮಾಡೋಣ, ಸಾಯಂಕಾಲ ಸ್ನ್ಯಾಕ್ಸ್. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವು ನನ್ನ ಹತ್ರ ಇರೋ ಸೀರೆಗಳಲ್ಲ. ಒಬ್ಬರೇ ಸಿಸ್ಟರ್ ಅವರು 2 ಸೀರೆ ಆರ್ಡರ್ ಮಾಡಿದಾರ. ಇನ್ನೊಂದು ನಾನು ಎಕ್ಸ್ಟ್ರಾ ತರಿಸೀನಿ. ಅಂದ್ರೆ ಇವಾಗ ಸೀರೆಗಳದ್ದು ಗ್ರೂಪ್ ಇರ್ತಾವ ನೋಡ್ರಿ, ಸೇಲರ್ಸ್ದು. ಅವರು ಗ್ರೂಪ್ನ್ಯಾಗ ಫೋಟೋಗಳನ್ನ ಹಾಕಿರ್ತಾರ. ಅವನ್ನ ಸ್ಟೇಟಸ್ ಹಾಕಿದ್ದೆ ನಾನು. ಒಬ್ರು 2 ಆರ್ಡರ್ ಮಾಡಿದ್ರು, ಅಮೌಂಟ್ ಕೂಡ ಹಾಕಿದ್ರು, ಅಡ್ವಾನ್ಸೇ ಅಮೌಂಟ್ ಹಾಕಿದ್ರು ಅವರು. ಅವು ಸೀರೆ ಬಂದಿದ್ದಾವ, ಅದಕ್ಕಂತೇಳಿ ಓಪನ್ ಮಾಡಿ ನನಗೂ ಕ್ಯೂರಿಯಾಸಿಟಿ. ಫೋಟೋದಾಗ ನೋಡಿರ್ತೀನಿ ಡೈರೆಕ್ಟಾಗಿ ಬಂದಾಗ ಹೆಂಗಿರ್ತಾವ ಅಂತೇಳಿ. ಇದು ನಾವು ಒಂದು ಎಕ್ಸ್ಟ್ರಾ ಇನ್ನೊಂದು ಆರ್ಡರ್ ಮಾಡಿದ್ದೀನಿ ರೀ. ಹೆಂಗೂ ಅದು ಕೂಡ ಇದನ್ನು ಬಂದುಬಿಡ್ತದೆ ಅಂತೇಳಿ. ಸೊ ಯಾರಿಗಾದ್ರೂ ಬೇಕಿದ್ರೆ ತೋರಿಸ್ತೀನಿ, ಪಟ್ ಬುಕಿಂಗ್ ಮಾಡ್ಕೊರಿ. ಸೀರೆ ಎಷ್ಟು ಮಸ್ತದ ಗೊತ್ತೇನ್ರಿ, ಬಟ್ ಈ ರೇಟ್ಗೆ ನಿಮ್ಗೆ ಹೊರಗಡೆ ಸಿಗೋದೇ ಇಲ್ಲ. ಹೊರಗಡೆ ಯಾಕೆ ತುಟ್ಟಿ ಬೀಳ್ತಾವಂದ್ರ ಅವರೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳು ಇಟ್ಟಿರ್ತಾರ್ರಿ, ಅದರದ್ದೆಲ್ಲ ತೆಗಿಬೇಕು ಖರ್ಚು. ಸೊ ಆ ಕಾರಣಕ್ಕೆ ಅಲ್ಲೆಲ್ಲ ಕಾಸ್ಟ್ಲಿ ಸಿಗ್ತಾವ ನಿಮಗೆ. ನನ್ನ ಹತ್ರ ನೀವು ಸೀರೆಗಳು ತೊಗೊಂಡ್ರ ನಾನು ಒಬ್ಬಳೇ ಮಾಡ್ತೀನಿ, ನನಗೆ ಯಾವುದೇ ಹೆಚ್ಚಿನ ಖರ್ಚು ಇರಂಗಿಲ್ಲ. ಸೊ ನನಗೆ ಮನೆ ಕೂತಲ್ಲೇ ನನಗೊಂದು 50-100 ರೂಪಾಯಿ ಸಿಕ್ಕರೆ ಸಾಕು. ಅಂದ್ರೆ 50-100 ಸಿಗಲ್ಲ, ಮಾತಿಗಂದ್ರೆ ಹೇಳ್ತೀನಿ. ಒಂದೊಂದ್ಸರಿ ನಾನು ಹಾಕಿರೋ ಬಂಡವಾಳ ಸಿಕ್ಕರು ಕೊಟ್ಟು ಬಿಡ್ತೀನಿ. ನಾನು ಒಂದೊಂದ್ಸರಿ ನಾನು ಸೀರೆಗಳು ಮಾರಲ್ಲ, ನನ್ನ ಹತ್ರ ಸೀರೆಗಳು ಸೇಲ್ ಆಗಲ್ಲ. ಯಾವತ್ತೋ ಒಂದಿನ ಆರ್ಡರ್ ಆದ ಸೀರೆಗಳನ್ನ ಪ್ಯಾಕ್ ಮಾಡಿ ಅದನ್ನೇ ಒಳ್ಳೆ ಮುಂದೆ ಸ್ಟೇಟಸ್ ಹಾಕ್ತೀನಿ. ಹೌದಾ? ತಗೊಳೋರು ತಗೊಳಲ್ಲ. ನನ್ನ ಹತ್ರ ಏನೇನು ಜನರು, ಏನೇನು ಇದನ್ನು ಸೀರೆ ವಾವ್ ಐತ್ರಿ. ತೋರಿಸ್ತೀನಿ. ನಾ ಏನೇ ಮಾಡಿದ್ರು ಕೆಲವು ಜನ ಅವಶ್ಯಕತೆ ಇಲ್ದೇನೆ ತಲೆ ಕೆಡಿಸ್ಕೊಂಡಾರ. ಏನ್ ಮಾಡೋದು ಜನರಿಗೆ, ಏನ್ ಮಾಡಕ್ಕಾಗಲ್ಲ ನೋಡ್ರಿ. ಸಕ್ಕತ್ತದ ಸೀರೆಗಳು, ಭಾಳ ಖುಷಿ ಆಯ್ತು ನನಗೆ. ನೋಡಮ್ಮ ಮುಂದಕ್ಕತ್ತ ಬಂದವರು ಹೆಂಗದವ್ರಿ ಸೀರೆ. ಇವೆರಡು ಒಬ್ಬರೇ ಆರ್ಡರ್ ಮಾಡಿದಾರ. ಆಮೇಲೆ ನಾನು ಪೋಸ್ಟಿಗೆ ಹಾಕಕ್ ಹೋದ ನಿಮ್ಗೆ ಹೇಳ್ತೀನಿ ಆಮೇಲೆ ಅಂತಂದು ನೋಡಲ್ಲ ಇನ್ಸಿಡೆಂಟ್ ನಡೀತು ಅಂತೇಳಿ. ನನ್ಕಿನ ಹಿಂದ್ ಬಂದಾಳ ಒಬ್ಬ ಹೆಣ್ಮಗಳು, ಒಂದು ನನಗಿನ ಅರ್ಜೆಂಟ್ ಮಾಡಕ್ತಾಳ. ಅದು ಏನೇನೋ ಅದಕ್ಕೆ ಹಾಕ್ಬೇಕಂತ್ರಿ, ಆಕಿನ ಬೇರೆ ಪಾರ್ಸಲ್ ಇತ್ತು. ಅದೇನು ಹಾಕಿಲ್ಲ ಬಿಟ್ಟಿಲ್ಲ, ಸುಮ್ಮನೆ ನಾನು ನಿಂತಲ್ಲಿ ನನಗ ಮರಾಠಿ ಮಾತಾಡ್ತಿದ್ಲು. ಥೋಡ ಸರ್ಕ ಅಂದ್ರು ನಾ ಸರ್ದೆ. ಮತ್ ನಾನು ಹೋಗಿ ಫಸ್ಟ್ಗೆ ಇರ್ತೀನಿ, ಅಷ್ಟು ಇದು ಮಾಡ್ತಾಳ್ರಿ ಹೆಣ್ಮಗಳು. ಎಲ್ಲಿ ಶಾಣತನ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕ್ರಿ, ಎಲ್ಲಿ ಮುಕ್ತವಾಗಿರ್ಬೇಕು ಅಲ್ಲಿ ಮುಕ್ತವಾಗಿರ್ಬೇಕು. ಇದೊಂದು ಅನುಭವ ಆಯ್ತು ನನಗ. ಅಂದ್ರ ಜೋರ್ ಮಾಡೋರ್ಗೆ ಜಾಸ್ತಿ ಇದೇ ಐತಿ ಸದ್ಯಕ್ಕ. ವಾವ್ ವಾವ್ ಸೀರೆ ಅಂತೂ ಏಕ್ ನಂಬರ್ ಐತಿ ನೋಡ್ರಿ ಫ್ರೆಂಡ್ಸ್. ಸಖತ್ ಅಂದ್ರೆ ಸಖತ್ ಐತ್ರಿ ಸೀರೆ. ಸಾಫ್ಟ್ ಐತಿ, ಅಗ್ದಿ ಸಾಫ್ಟ್. ಏಕ್ ನಂಬರ್ ಸೀರೆ ಐತಿ. ಸೆರಗ್ ಪಾಟ್ ಬರ್ತದ್ರಿ.
ಓಕೆ, ಇದು ಬ್ಲೌಸ್ ಪೀಸ್. ಇದು ಬ್ಲೌಸ್ ಪೀಸ್ ಬರ್ತದ್ರಿ. ಆಲ್ ಓವರ್ ಸೀರೆ ಎಲ್ಲ ಇದೇ ತರ ಬರ್ತೈತಿ ನೋಡಿ. ಕಲರ್ ಕಾಂಬಿನೇಷನ್ ಒಂದ್ರಕ್ಕಿಂತ ಒಂದ್ ಸಖತ್ ಅಂದ್ರೆ ಸಖತ್ ಐತಿ. ಈ ಸೆರಗಿಗೆ ಈ ತರ ಸೀರೆ ಕಲರ್ ಇಲ್ಲೆಲ್ಲ ನಿಮ್ಗ ಈ ತರ ಜೆರಿ ವರ್ಕ್ ಬಂದೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ ಸೀರೆ ಅಂದ್ರೂ ಕೂಡ ಎದ್ರಾಗೂ ತೆಗಿಯಂಗಿಲ್ಲ. ಏಕ್ ನಂಬರ್ ಸೀರೆ. ಸಾಫ್ಟ್ ಕೂಡ ಹಂಗ ಐತ್ರಿ. ಬಟ್ ಈ ತರ ಬಜೆಟ್ಗೆ ಈ ತರ ಸೀರೆ ಸಿಗಲ್ಲ. ಯಾರಿಗ್ ಬೇಕಲ್ಲ, ನಾನು ಸೀರೆ ಸ್ಟಾಕ್ ತರ್ಸಾಕದೀನ್ರಿ. ತಂದ ಮ್ಯಾಗ ನಿಮ್ಗ ಪಟ್ ಪಟ್ ಅಂತ ಹೇಳ್ತೀನಿ, ಬುಕಿಂಗ್ ಮಾಡ್ಕೋರಿ. ಓಕೆ, ಆಮೇಲೆ ಸಿಗ್ತೀನಿ. ತಗೋ ಪಟ್ಟತ್ತ. ನಮ್ದಕ್ ನಾವು ಬರ್ದಿಡ್ತೀವಿ, ತಮ್ದಕ್ ತಾವೇ ಮಾಡ್ತಾವ ನೋಡ್ರಿ. ಒಂದು ಹೇಳಿದ ಕೆಲಸ ಕುತ್ಕೊಂಡು ಬರೀಬೇಕು ನೀಟಾಗಿ, ಪೇಪರ್ ಬರ್ತಾವ. ಸುಮ್ ಟೈಮ್ ಪಾಸ್ ಮಾಡು, ಅದು ಮಾಡು, ಇದು ಮಾಡು. ಗಕ್ಕಿ ನಾ ರೂಮ್ನೇ ಕುಂಡ್ರಸೀನಿ, ಇವು ನೀ ರೂಮ್ನೇ ಕುಂಡ್ರಸೀನಿ ಸದ್ಯಕ್ಕೀಗ. ನೀಟಾಗಿ ಬರೀ. ಒಂದರ ಚುಕಾಸ್ತಿ ಏಟನೇ ಏನೋ ಬರೇ ಚಿತ್ರ ಬಿಡ್ಸೋದು, ಸ್ಕೆಚ್ ಪೆನ್ ಹಾಕಿಂದು ತೊಗೊಂಡು ಎಲ್ಲರ ಇಡೋದು, ಇಬ್ರು ಜಗಳ ಮಾಡ್ಕೊಳೋದು, ಇಬ್ರು ಒಬ್ರದೊಬ್ರು ಪಿರಾದಿ ಹೇಳೋದು, ಕಳುಲಿ ಮನ್ಯಾಗ ಏನರ ತಂದಿಟ್ಟು ತಿನ್ನೋದು, ಕೇಳಕ್ಕೆ ಹೋದ್ರೆ ನಾ ಇಲ್ಲ ಅಂತ ಅಕ್ಕಿ ಅನ್ನೋದು, ನಾ ಇಲ್ಲ ಅಂತೀವ ಅನ್ನೋದು. ಇರಾರ ಇಬ್ರು ಮನ್ಯಾಗ. ನಮ್ಮ ಮನ್ಯಾಗ ಹಿಂಗೆ ನೋಡ್ರಿ ಪದ್ಧತಿ ಸದ್ಯಕ್ಕೆ. ಕೇಳಿದ್ರೆ ತಿಂದಿನ ಅಂತ ಹೇಳ್ಬಿಟ್ರೆ ಏನಾಗಲ್ಲ, ಅವ್ರ ಸಂಬಂಧ ತಂದೋದು ಇರ್ತೈತಿ ಯಾವ್ದಾರ ಆಗಲಿ ಮನ್ಯಾಗ. ನಾ ಇಲ್ಲ ನೀ ಇಲ್ಲ ಅಂದ್ರೆ ಸಿಟ್ಟು ಬರುತ್ತೆ ನೋಡ್ರಿ. ಮತ್ತಾರು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಮನೆಯೊಳಗೆ ಇದೇ ಥರದ್ದು ಗಲಾಟೆ ನಡೀತಾವನ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ. ಬಾಯ್ ಹೇಳು. ನೋಡಿ ಮ್ಯಾಕ್ ಎತ್ಗೋಣು ಮಾತಾಡೋ. ಬಾಯ್ ಹೇಳು ಎಲ್ಲರಿಗೆ. ಎಷ್ಟು ಬ್ಯುಸಿ ಆಗಿ ನೋಡ್ರಿ ಸದ್ಯಕ್ಕೆ ಮಗ. ಚಂದಾಗ ಬರೀ. ಆ